ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಸೆಪ್ಟೆಂಬರ್ ತಿಂಗಳು 24ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ಆಮೇಲೆ ನಾವೆಲ್ಲವರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಕರ್ತನ ದೊಡ್ಡದಾದ ದೇಯಕ್ಕಾಗಿ ಕರ್ತನೆ ಸ್ತುತಿಸೋಣ. ಈ ದಿನವೂ ಕರ್ತನು ನಮ್ಮನ್ನು ಬಲಂಕರವನ್ನು ಹಿಡಿದು ದಾರಿ ನಡೆಸುವಂತೆ ನಾವು ಪ್ರಾರ್ಥನೆ ಮಾಡುವ. ನಿಮ್ಮ ಕಣ್ಣೀರಿನ ಸಮಯಗಳಲ್ಲಿ, ಇಕ್ಕಟ್ಟಿನ ವೇಳೆಗಳಲ್ಲಿ ಕರ್ತರು ನಿಮ್ಮ ಹತ್ರ ಇರುವ ವಿಶೇಷ ಸಹಾಯಕನಾಗಿದ್ದಾನೆ. ಆತನ ಪ್ರೀತಿ ಶಾಶ್ವತವಾದುದು, ದಯೆಯು ಶಾಶ್ವತವಾದುದು, ಆತನ ನೀತಿಯು ನ್ಯಾಯವೂ ಶಾಶ್ವತವಾದುದು. ಆತನು ನಮ್ಮನ್ನು ಆಮೇನ್ ಬಹಳವಾಗಿ ಪ್ರೀತಿಸ್ತಾ ಇರುವುದಕ್ಕಾಗಿ ಆತನೇ ಕೊಂಡಾಡುವ. ತನುಮನದಿಂದ ಆತನ ನಾಮವನ್ನು ಕೀರ್ತಿಸಿರಿ. ಆಮೇನ್. ಉಲ್ಲಾಸ ಧ್ವನಿಯಿಂದ ಆತನೇ ಕೊಂಡಾಡ್ರಿ. 10 ತಾಂದರಿಗಳಿರುವ ವಾದಿತ್ರಗಳಿಂದ ಆತನ ನಾಮವನ್ನು ಕೀರ್ತಿಸಿರಿ. ಕರ್ತನೇ, ಆಮೇನ್. ಉನ್ನತವಾದ ನಾಮಕ್ಕಾಗಿ ಸ್ತೋತ್ರ, ಉನ್ನತವಾದ ನಾಮಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೌದು, ಕರುಣಾಮಯಿಯಾಗಿರುವ ದೇವರು ನಮ್ಮನ್ನು ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ಆಮೇನ್. ಅದೇ ಎಲ್ಲ ಮನುಷ್ಯ ಕುಮಾರರು ಯೆಹೋವನಿಗೆ ಘನವೂ ಮಾನವೂ ಸಲ್ಲಿಸರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಇವಾಗಲೆಲ್ಲೂ ಎಲ್ಲ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆತನು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಇವತ್ತು ಆತನ ಮುಖದಲ್ಲಿ ನೋಡಿ ಕೃತಜ್ಞತೆಗಳು ಹೇಳಿಕೊಂಡು ಪ್ರಾರ್ಥನೆ ಮಾಡುವಾಗ ದೊಡ್ಡ ಬಿಡುಗಡೆಯು ಇವತ್ತು ಉಂಟಾಗುವಂತೆ ಪ್ರಾರ್ಥನೆ ಮಾಡೋಣ. ರೋಗಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. ಕೆಲಸ ಇಲ್ಲದವರಿಗೂ ಕೆಲಸ ಸಿಕ್ಕಲಿ. ಕಣ್ಣೀರುಗಳು ನೀಗಲಿ. ಎಲ್ಲ ಅಡಿಕ್ಷನ್ಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಕರ್ತನ ಆ ಕೃಪೆಯು ಇವತ್ತು ಹರಳುವಂತೆ. ಆಮೇನ್. ಎಲ್ಲ ಆಮೇನ್ ಆಮೇನ್ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್. ಎಸ್, ಎಲ್ಲ ಯೂರಿನರಿ ಬ್ಲಾಡರ್ ಸಂಬಂಧವಾಗಿರೋ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್. ನಿಮ್ಮ ಆಮೇನ್ ಶರೀರವು ಪರಿಪೂರ್ಣ ಬಲ ಹೊಂದಿಕೊಳ್ಳುವಂತೆ, ಸೌಖ್ಯವು ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಕಾಲುಗಳನ್ನು ಜಿಂಗೆಯ ಕಾಲುಗಳ ಥರ ಆಮೇನ್ ಬೆಳವಂತಲಿ. ಯೌವನವು ಹೊಸದಾಗಲಿ. ಹತ್ತುಗಳಂತೆ ಮೇಲೆ ಹಾರುವಂತೆ ದೇವರು ಸಹಾಯ ಮಾಡಲಿ. ಆಮೇನ್. ಫೈನಾನ್ಷಿಯಲ್ ಕ್ರೈಸಿಸ್ ನೀಲಿ. ಕೆಲಸ ಜಾಗಗಳು ಆಶೀರ್ವಾದವಾಗಲಿ. ಎಜುಕೇಶನ್ ಆಮೇನ್, ಮಕ್ಕಳ ಎಜುಕೇಶನ್ ಚೆನ್ನಾಗಿ ಆಗುವಂತೆ ಪ್ರಾರ್ಥಿಸುತ್ತೇನೆ. ಮ್ಯಾರೇಜುಗಳು ನಡೆಯಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳನ್ನು ಆಶೀರ್ವದಿಸು. ಸೇವೆಯ ಮುಖದಲ್ಲಿ ಕರ್ತನ ಕೃಪೆಯು ತೋರಿ ಬರುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಕರ್ತಾವೇ, ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮತ್ತು ನಾಮದಲ್ಲಿ ತಂದೆ. ಕರ್ತನ ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:30 ಸರಿಯಾಗಿ ನಮ್ಮ ಸ್ಪೆಷಲ್ ಮೀಟಿಂಗ್ಗಳು ಪ್ರಾರಂಭವಾಗುತ್ತದೆ. ನೀವು ಯಾರು ಮಿಸ್ ಆಗಬಾರದು. ಅದು ನಿಮ್ಮ ಆತ್ಮೀಕ ಜೀವನಕ್ಕೆ ಬಹಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇವತ್ತು ಚಿಂತೆಗಾಗಿ 1 ಪತ್ರಿಕೆ 10ನೇ ಅಧಿಕಾರ 12ನೇ ವಾಕ್ಯ. ಆದ ಕಾರಣ ಆಮೇನ್, ನೀತಿ
ನಿಂದಿದೇನೆಂದು ನೆನೆಸುವವನು ಬೀಳದಂತೆ. ಆಮೇನ್. ಎಚ್ಚರಿಕೆಯಾಗಿರಲಿ. ಪ್ರಿಯರಾದ ದೇವರ ಮಕ್ಕಳೇ, ಇದೊಂದು ಪ್ರಬೋಧನ ಮಾತು, ಎಚ್ಚರಿಕೆಯ ಮಾತು. 1 ಕೊರಿಂಥ ಪತ್ರಿಕೆ 10ನೇ ಅಧಿಕಾರದಲ್ಲಿ ಪರಿಶುದ್ಧಾತ್ಮನು ಆಮೇನ್ ಐಗುಪ್ತ ದೇಶದಿಂದ ಹೊರಟು ಬಂದ ಇಸ್ರಾಯೇಲ್ ಮಕ್ಕಳು ರಕ್ತದಿಂದ ವಿಮೋಚನೆ ಹೊಂದಿ ಅವರ ವೈರಿಯು ಕೆಂಪು ಸಮುದ್ರದಲ್ಲಿ ಆಮೇನ್ ಮುಳುಗಿ ಸತ್ತು, ಅವರು ಕೆಂಪು ಸಮುದ್ರದಲ್ಲಿ ವಿಭಾಗ ಮಾಡಿ ಆಮೇನ್ ಅರಣ್ಯಕ್ಕೆ ಬಂದು ಮನ್ನಾದಿಂದು ಬಂಡೆಯ ನೀರು ಕುಡಿದು ಅದ್ಭುತಗಳು ಸೂರ್ಯಕಾರ್ಯಗಳು ನೋಡಿದರೆ ಕೂಡಿ ಅವರ ಹೃದಯದಲ್ಲಿ ಬಂದ ಆ ಗುಣುಗುಟ್ಟು, ಅಹಂಕಾರ, ಹೆಮ್ಮೆ, ಮಾತ್ಸರ್ಯ ಸ್ವಭಾವ, ಮೂರ್ತಿ ಪೂಜೆ, ವಿಗ್ರಹಾರಾಧನೆ, ಪರಸಂಗ, ಇವುಗಳ ಮೂಲಕವಾಗಿ ದೇವರಿಗೆ ವಿರುದ್ಧವಾಗಿ ಅವರು ಮಾತ್ಸರ್ಯ ಮಾಡಿ ಅವರ ಸ್ವಂತ ಬೆಲ್ಲದಲ್ಲಿ ಆಯಿತು, ಗುಲಾಮತನ ಹೋಯಿತು, ನಾವು ಅರಣ್ಯದಲ್ಲಿ ಬಂದ್ಬಿಟ್ಟೆ, ಇಲ್ಲಿ ಎಲ್ಲವಿದೆ, ಇನ್ನು ಯಾರನ್ನು ಭಯಪಡಬೇಕಾಗಿಲ್ಲ ಎಂಬುದಾಗಿ ಹೇಳಿಕೊಂಡು ದೇವರಿಂದ ಬಿಟ್ಟ ಸ್ಥಾನದಲ್ಲಿ ಪವಿತ್ರ ಆತ್ಮನು ಸ್ತೋತ್ರ ಆಮೇನ್ ಒಂದು ಎಚ್ಚರಿಕೆ ಮಾತಂದೆ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆ ಮನುಷ್ಯರೆಲ್ಲರೂ ಅರಣ್ಯದಲ್ಲಿ ಬಿತ್ತು ನಾಶವಾಗಿ ಹೋಯಿತು. ಪ್ರಿಯರೇ, ನಮ್ಮ ವಿಶ್ವಾಸ ಜೀವನದಲ್ಲಿ ನಾವು ಅರಿಬೇಕಾದ ಒಂದು ಕಾರ್ಯ, ನಾವು ಕರ್ತನ ಬಂದ ಮೇಲೆ ಆಮೇನ್ ಹಣವಾಗುತ್ತದೆ, ಹಣ ಸಿಕ್ಕುತ್ತೆ, ಸ್ಥಾನಮಾನಗಳು ಸಿಕ್ಕುತ್ತೆ, ಪದವಿಗಳು, ಆರೋಗ್ಯವು ಸಿಕ್ಕುತ್ತೆ, ಜನರು ಇಡ್ತಾರೆ ಜೊತೆಯಲ್ಲಿ. ಇದೆಲ್ಲ ಇದ್ದರೆ ಕೂಡಿ ಒಂದು ವಿಷಯ ಮರೆಯಬಾರದು, ಇದೆಲ್ಲ ತಂದ ದೇವರು ಇದ್ದಾರೆ. ದೇವರೇ ಮರೆತು ಹೆಮ್ಮೆಯು ಸ್ವಾಶ್ರಯವು ಇಟ್ಟುಕೊಂಡು ದೇವರ ಮೇಲೆ ಇರುವ ಭರವಸೆ ಬಿಟ್ಟು ನಾವು ಮುಂದರಿಸಿಕಾಯಿ ನೋಡಿದರೆ ನಾವು ಜಾರಿ ಬೀಳ್ತಾರೆ. ದೇವರ ಪವಿತ್ರವಾದ ಆ ಕೈಯು ನಮ್ಮ ಹಿಂದೆ ಇದೆ. ಅದರಲ್ಲಿ ನಾವು ಸಾರಿ ಆ ನಾಮದಲ್ಲಿ ಭರವಸೆ ಇಟ್ಟುಕೊಂಡು ಏನೆಲ್ಲ ಇದ್ರೇಲು ದಿನಾಲು ಕರ್ತನ ಮುಂದೆ ತಗ್ಗಿಸಿಕೊಂಡು ಆಮೇಲೆ ನಾವು ನಮ್ಮ ಹೃದಯಗಳನ್ನು ಶೋಧನೆ ಮಾಡಿ ಸ್ವಭಾವಗಳನ್ನು ಶೋಧಿಸಿ ಇದರ ಹತ್ರ ನಾವು ಹೆಂಗೆ ಮಾತನಾಡುವುದು, ನಡೆಯುವುದು, ನಮ್ಮ ಅಹಂಕಾರ, ಹೆಮ್ಮೆ ಇದೆಲ್ಲ ತೆಗೆದಿಟ್ಟು ಬಿಸಾಕಿ ಕ್ರಿಸ್ತನ ಭಾವವನ್ನು ಸೌಮ್ಯದ ಧರಿಸಿಕೊಂಡು ನಾವು ಹೋಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆಮೇಲೆ ನಿಂದಿದೇನೆಂದು ನೆನೆಸುವವನು ಬೀಳುತ್ತಾನೆ. ಹೌದು, ಪರವಾಗಿಲ್ಲ, ಇನ್ನು ಯಾರು ಇಲ್ಲ ಅಂದ್ರೆ ಹೇಳು, ಸಹಾಯವಿಲ್ಲ ಅಂದ್ರೆ ಹೇಳು, ಯಾರು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಹೇಳು, ಪರವಾಗಿಲ್ಲ, ಇದೆಲ್ಲ ಹಿಂಗೆ ಮುಂದೆ ಹೋಗುತ್ತದೆ ಎಂಬುದಾಗಿರುವ ಯೋಜನೆಗಳು ಹೃದಯದಲ್ಲಿ ಬರುವಾಗ ನೀವು ಚಿಂತೆ ಮಾಡಬೇಕು. ದೇವರ ಸ್ತೋತ್ರವಾಗಲಿ. ಆಮೇಲೆ ನೀವು ಅರಿಬೇಕು, ನಾವು ಒಂದು ನಿಮಿಷ ದೇವರ ಕಣ್ಣು ಮುಚ್ಚಿದ ನಿಂದಕ್ಕಾಗದಿರುವ ಬೆರಿ ಧೂಳಾಗಿದೆ. ಹುಲ್ಲಿನ ಸಮಾನ ಇರುವ ಮನುಷ್ಯ
ಒಂದೇ ಒಂದು ಉಸಿರಾಗಿರುವ ಮನುಷ್ಯ, ಅದು ಮರೆಯಬಾರದು. ಎಂದಿಗೂ ಕರ್ತನಲ್ಲಿ ಮಾತ್ರ ಆಶ್ರಯಿಸಿಕೊಂಡು ಭರವಸೆ ಇಟ್ಟುಕೊಂಡು ಆಮೇನ್ ಕರ್ತನೆ ಆಮೇನ್ ನಮ್ಮ ಮುಂದೆ ತೋರಿಸಿ ನಾವು ನಮ್ಮ ಕ್ರಿಸ್ತಿ ಜೀವನವನ್ನು ಬಾಳೋಣ. ದೇವರ ಅದಕ್ಕಾಗಿ ನಮಗೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಆಮೇಲೆ ಆತ್ಮೀಯತೆ ಎಲ್ಲ ಕೊಡಲಿ. ಈ ವಾಕ್ಯಗಳ ಮೂಲಕವಾಗಿ ದೇವರು ಪ್ರತಿಯೊಬ್ಬರನ್ನು ಆಶೀರ್ವಾದವು ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.